ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ನಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಕಳೆದ ಒಂದು ವಿಡಿಯೋದಲ್ಲಿ ಅಂಜನ ಬಗ್ಗೆ ಹೇಳಿದ್ದೆ. ಸಾಕಷ್ಟು ಜನ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳಿಸ್ಕೊಡಿ, ಸಾಕಷ್ಟು ಬೇರೆ ಬೇರೆ ರೀತಿಯಾಗಿ ತಿಳಿಸ್ಕೊಡಿ ಅಂತ ಕೇಳ್ತಿದ್ದೀರಾ. ಅದಕ್ಕಾಗಿ ಇದ್ರ ಬಗ್ಗೆ ಇನ್ನೊಂದು ರೀತಿದು ನಾನು ನಿಮಗೆ ಇಲ್ಲಿ ಅಂಜನನ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಾವು ಅಂಜನ ಮಾಡಬೇಕು ಅಂದರೆ ಕೆಲವೊಂದು ವಸ್ತುಗಳು ನಮಗೆ ಬೇಕಾಗುತ್ತೆ. ಒಂದೊಂದು ರೀತಿ ಇರುತ್ತೆ. ಶತ್ರು ಉಚ್ಚಾಟನೆಗೆ ಒಂದು, ಶತ್ರು ನಾಶಕ್ಕೊಂದು ಅಂಜನ ಬಂದರೆ, ಉಚ್ಚಾಟನೆಗೊಂದು ಬರುತ್ತೆ, ವಶೀಕರಣಕ್ಕೊಂದು ಮೂಲಿಕೆಗಳು, ಹಿಂಗೆ ನಾನಾ ರೀತಿ ಮೂಲಿಕೆಗಳು ಬೇರೆ ಬೇರೆ ರೀತಿ ಬರುತ್ತೆ. ವಶೀಕರಣಕ್ಕೊಂದು ಮೂಲಿಕೆ ಇರುತ್ತೆ, ಹಾಗೆ ಶತ್ರು ನಾಶ ಮಾಡೋಕ್ಕೊಂದಿರುತ್ತೆ, ಸ್ತಂಭನ ಮಾಡೋಕ್ಕೊಂದಿರುತ್ತೆ. ಈ ರೀತಿ ನಾನಾ ರೀತಿಲಿ ಇರುತ್ತೆ. ಒಂದೇ ಅಂಜನ ಅಂದರೆ ಒಂದು ರೀತಿ ಇಲ್ಲ, ಸಾಕಷ್ಟು ಬೇರೆ ಬೇರೆ ರೀತಿ ಇರೋದ್ರಿಂದ ಅದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ನನಗೆ ತಿಳಿದಷ್ಟು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಅದರಲ್ಲಿ ನಿಮಗೆ ಸರಿನಾ ಇಲ್ವಾ ಅನ್ನೋದು ನೀವು ನೋಡ್ಕೊಳ್ಳಿ. ನಿಮಗೆ ಸರಿ ಇಲ್ಲ ಅಂದರೆ ಬಿಟ್ಬಿಡಿ ಅದನ್ನು. ಈಗ ನಾವು ಬೇಕಾಗಿರುವಂಥ ವಸ್ತುಗಳು ನೋಡೋಣ. ನೋಡಿ, ಇದಕ್ಕೆ ಬೇಕಾಗಿರುವಂಥದ್ದು ಕೆಲವು ಮೂಲಿಕೆಗಳು ಕೂಡ ಬೇಕು, ವಸ್ತುಗಳು ಕೂಡ ಬೇಕು. ನೋಡಿ, ಇದು ಅಂಜನ ಕಲ್ಲು. ನೋಡಿ, ಇದು ಅಂಜನ ಕಲ್ಲು, ಒಳ್ಳೆ ಬೆಳ್ಳಿ ರೀತಿ ಇರುತ್ತೆ. ಇದು ಅಂಜನ ಕಲ್ಲು ನೋಡ್ತಾ ಇದ್ದೀರ, ಇದು ಅಂಜನ ಕಲ್ಲು. ಮತ್ತು ಕಸ್ತೂರಿ ಈ ರೀತಿ ಇರುತ್ತೆ. ಕಸ್ತೂರಿ ಇದು ಓಪನ್ ಮಾಡಿದ್ದೀನಿ, ಹಂಗಾಗಿ ಇದೆಲ್ಲ ಓಪನ್ ಆಗಿ ಬಿದ್ದೋಗಿದೆ. ಎಲ್ಲ ಈ ರೀತಿ ಇರುತ್ತೆ. ನಾನು ಒಂದು ಕಸ್ತೂರಿ ಈ ರೀತಿ ಬೇಕು. ಅದು ನೀವು ಮಾಡೋ ಎಷ್ಟು ನಿಮಗೆ ಒಂದು ಬೇಕೋ ಅಷ್ಟಕ್ಕೆ ಎಷ್ಟೆಷ್ಟು ಅಂತ ನೀವು ಬೇಕಾದ್ರೆ ಅದನ್ನು ಆಮೇಲೆ ನೋಡ್ಕೋಬೋದು. ಇದು ತಯಾರು ಮಾಡೋ ವಿಧಾನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಎಷ್ಟೆಷ್ಟು ಒಂದು ಕ್ವಾಂಟಿಟಿ ಹಾಕಬೇಕು, ಎಷ್ಟೆಷ್ಟು ಹಾಕ್ಬೋದು ಅನ್ನೋದು ಮುಂದಿನ ಇದರಲ್ಲಿ ನೋಡೋಣ. ಮತ್ತು ಅದಕ್ಕೆ ಬೇಕಾದಂಥದ್ದು ಗೋರಾಂಜನ, ಈ ಗೋರಾಂಜನ ಮತ್ತು ಕೆಲವು ಮೂಲಿಕೆಗಳು ನೋಡೋಣ. ಇದಕ್ಕೆ ಇಷ್ಟು ಕೂಡ ಹಾಕಿ, ಇಷ್ಟನ್ನೇ ನಾನು ಈಗೇನು ತೋರಿಸಿದ್ದೀನಿ 3 ಐಟಮು, ಕಸ್ತೂರಿ, ಒಂದು ಇದು ಅಂಜನದ ಕಲ್ಲು, ಮತ್ತು ಈ ಗೋರೋಜನ, ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ ಉಸಿಕಾಂತಮ್ ಅಂತ. ಆ ಉಸಿಕಾಂತಮ್ ಕೂಡ ನೀವು ಇಷ್ಟನ್ನು ತಗೊಂಡು ಒಳ್ಳೆಯ ದಿನದಲ್ಲಿ ಒಂದು ಶುಭ ದಿನ, ಒಂದು ಇದರಲ್ಲಿ ನೀವು ಶುದ್ಧವಾಗಿ ಸ್ನಾನ ಮಾಡಿ, ಶುದ್ಧವಾಗಿ ಒಂದು ದೇವ್ರ ಮೈಲಿಟ್ಟು, ಒಂದು ದೀಪ ಹಚ್ಚಿ, ಒಂದು ಊದುಬತ್ತಿ ಹಚ್ಚಿ ಎಲ್ಲ ಆದಮೇಲೆ ಅಲ್ಲಿ ಕೂತ್ಕೊಂಡಿದ್ದನ್ನು ಚೆನ್ನಾಗಿ ಪುಡಿ ಮಾಡಬೇಕು. ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿದ್ರೆ ಒಳ್ಳೆ ಗಂಧ ಥರ ಆಗುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದನ್ನು ನಮ್ಮ ಮುಸ್ಲಿಂ ಬಾಂಧವರು ಭಾಳ ಬಳಸ್ತಾರೆ. ಇದನ್ನು ಸುರುಮ ಅಂತ ಹೇಳ್ತಾರೆ. ಇದನ್ನು ಅವ್ರು ಇದರಲ್ಲಿ ಸುರುಮ ಅಂತ ಹೇಳ್ತಾರೆ. ಅದಕ್ಕೊಂದು ಎಣ್ಣೆ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಂಡು ಅದಕ್ಕೊಂದು ಎಣ್ಣೆ ಹಾಕ್ಕೊಂಡು ಕಣ್ಣಿಗೆ ಒಳಗಡೆ ರೆಪ್ಪೆಗೆ ಇದಕ್ಕೆ ಹಾಕ್ತಾರೆ, ಕಣ್ಣಿಗೆ ಹಾಕ್ತಾರೆ. ಈ ಕಣ್ಣು ಕಪ್ಪು ನಾವು ಹೆಣ್ಮಕ್ಳು ಏನು ಹಾಕ್ತೀವಿ ಅದೇ ರೀತಿ ಅವರು ಸುರುಮ ಅಂತ ಹೇಳಿ ಕಣ್ಣಿಗೆ ಹಾಕ್ಕೊಳ್ತಾರೆ. ಅದಿಲ್ಲ ಅಂದರೆ ಅವ್ರು ಈಚೆ ಬರೋದೇ ಇಲ್ಲ. ಅವರು ಅಷ್ಟು ಅದು ಅವರಿಗೆ ಅದು, ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಅದು ವಿದ್ಯೆ ಏನು ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಹಾಗಾಗಿ ಇದು ಅಂಥವ್ರು ಕೂಡ ಇದನ್ನು ಮಾಡ್ಕೊಳ್ತಾರೆ. ಅವ್ರು ಹಾಕ್ಕೊಳ್ಳೋದು ಕೂಡ ಇದನ್ನೇ, ಅಂದರೆ ಅವರು ಅದನ್ನು ಸುರುಮ ಅಂತ ಹೇಳ್ತಾರೆ, ನಾವು ಇದನ್ನು ಅಂಜನ ಅಂತ ಹೇಳ್ತೀವಿ. ಅಂದರೆ ಅವರು ಬೇರೆ ರೀತಿಯಲ್ಲಿ ಮಾಡ್ಕೊಳ್ತಾರೆ. ನಮ್ಮ ಇದರಲ್ಲಿ, ನಮ್ಮ ತಂತ್ರದಲ್ಲಿ ನಾವು ಈ ರೀತಿ ಒಂದು ಮಾಡ್ಕೊಳ್ತೀವಿ. ಇದನ್ನು ಇಷ್ಟೇ ಹಾಕಿ ಮಾಡಿಕೊಂಡ್ರು ಸರ್ವಜನ ವಶೀಕರಣಕ್ಕೆ ಇದು ಬರುತ್ತೆ. ಅಂಜನ ಕಲ್ಲು, ಈ ಕಸ್ತೂರಿ, ಉಸಿಕಾಂತ ಮೇಲೋ ಇಕ್ಕಿದ್ದೀನಿ, ಸದ್ಯಕ್ಕೆ ಸಿಕ್ಕಲಿಲ್ಲ ನನಗದು. ಮತ್ತು ಗೋರೋಜನ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಬೇಕು. ಚೆನ್ನಾಗಿ ಪೌಡ್ರ್ ಮಾಡಿ ಅದನ್ನು ಒಂದು ಬಟ್ಟೆಲಿ ತೊಗೊಂಡು ಅಂದರೆ ಸೋಸಬೇಕು. ಸೋಸಿ ಸಣ್ಣಗೆ ಬರೋ ಅಂಥ ಪೌಡ್ರನ್ನ ಒಂದ್ರಲ್ಲಿ ಹಾಕಿಕೊಂಡು, ಒಂದು ನಮ್ಮ ನಾಟಿ ಹಸುಗಳನ್ನ ತುಪ್ಪ ಆದರೂ ಪರವಾಗಿಲ್ಲ, ಅಥವಾ ಯಾವುದಾದ್ರೂ ಒಂದು ಒಳ್ಳೆಯದು ಶುದ್ಧವಾಗಿರೋ ಅಂಥ ಯಾವುದಾದ್ರೂ ಒಂದು ಎಣ್ಣೆ ಅಂತ ಬರುತ್ತೆ. ಆ ಒಂದು ಇನ್ನೊಂದು ಕೆಲವೊಂದು ಎಣ್ಣೆ ಬರುತ್ತೆ, ಅದು ಬೇಗ ನನಗೆ ಬರ್ತಾ ಇಲ್ಲ ಹೇಳೋಕ್ಕೆ. ದೇವದಾರು ಎಣ್ಣೆ, ಈ ದೇವದಾರು ಎಣ್ಣೆ ಇಲ್ಲಾದರೂ ಹಾಕ್ಕೋಬೋದು, ಅಂಕೋಲೆ ಎಣ್ಣೆ ಆದರೂ ಹಾಕ್ಕೋಬೋದು. ಇನ್ನೂ ಸಾಕಷ್ಟು ಎಣ್ಣೆಗಳಿದ್ದಾವೆ, ಅದರಲ್ಲಿ ಕೂಡ ಹಾಕ್ಕೋಬೋದು. ಯಾವುದು ಸಿಕ್ಕಿಲ್ಲ, ಏಕೆ ಇವೆಲ್ಲ ಸಿಕ್ಕೋದು ಕಷ್ಟ ನಿಮಗೆ, ಇದು ಯಾವುದೂ ಸಿಕ್ಕಿಲ್ಲ ಅಂದರೆ ಶುದ್ಧವಾದ ತುಪ್ಪದಿಂದ ಇದನ್ನು ಕಲಸಿಕ್ಕೊಂಡು ನೀವು ಹಣೆಗೆ ಇಟ್ಕೊಳ್ತಾ ಇರಬೇಕು. ಮತ್ತು ಇದಕ್ಕೆ ಈ ಅಂಜನ ಅಂತಂದಾಗ ಅಂಜನಾ ದೇವಿ ಮಂತ್ರನ ಹೇಳ್ಕೋಬೇಕು.
ಈ ಮಂತ್ರ ಹೇಳ್ಕೊಳ್ತಾ ಇದ್ದಾಗ ನಿಮಗೆ ಅಂದರೂ ನೀವು ಇಷ್ಟೇ ಹೇಳಬೇಕು ಅಂತ ಇಲ್ಲ, ನೀವೇನು ತಯಾರಿ ಮಾಡೋಕ್ಕೆ ಶುರು ಹಾಕ್ತೀರಾ ಅಲ್ಲಿಂದ ಶುರು ಮಾಡಿ ಮುಗಿದು ಎತ್ಕೊಂಡು ಡಬ್ಬಿಗೆ ತುಂಬ ತನಕನೂ ಈ ಮಂತ್ರ ಹೇಳ್ತಾನೆ ಇರಬೇಕು. ಇದು ಇಷ್ಟು ಲಕ್ಷ, ಇಷ್ಟು ಸಾವಿರ, ಇಷ್ಟು ಇದು ಹೇಳಂಗೆ ಇಲ್ಲ. ಇದಕ್ಕೆ ಇದು ಏನು ಒಂದು ಕಾರ್ಯ ಶುರು ಮಾಡ್ತಿರೋ ಅಲ್ಲಿವರೆಗೂ ಹಿಡಿದು ಕೊನೆಯವರೆಗೆ. ಇದಕ್ಕೆ ಒಂದು ತಾಮ್ರದ ಡಬ್ಬಿ ಅಥವಾ ಹಿತ್ತಾಳೆ ಡಬ್ಬಿ ಅಥವಾ ಬೆಳ್ಳಿ ಡಬ್ಬಿ ಈ ರೀತಿದಿದ್ದರೆ ಭಾಳ ಒಳ್ಳೆಯದಿದು. ಇದು ಒಳ್ಳೆ ಕೆಲಸ ಮಾಡುತ್ತೆ. ಆ ಥರ ಇದ್ದಾಗ ಅಂಥದ್ರಲ್ಲಿ ಹಾಕಿಕ್ಬೇಕು. ಯಾವುದೇ ರೀತಿ ಕಬ್ಬಿಣದ್ದು ಅಥವಾ ಪ್ಲ್ಯಾಸ್ಟಿಕ್ದು ಅಥವಾ ಒಂದು ಬೇರೆ ಬೇರೆದು ಎಲ್ಲ ಪಿಂಗಾಣಿ ಇದರಲ್ಲೆಲ್ಲ ಇಡಬಾರ್ದು. ಇದನ್ನು ಎರಡರಲ್ಲೇ ಬೆಳ್ಳಿ ಅಥವಾ ಹಿತ್ತಾಳೆ ಅಥವಾ ತಾಮ್ರದ ಡಬ್ಬಿಗಳಲ್ಲಿ ಇಡ್ಬೋದು. ಶಕ್ತಿ ಇದ್ದರೆ ಬಂಗಾರದಲ್ಲೂ ಇಡಿ. ಈ ರೀತಿ ಅದನ್ನು ಸೇವ್ ಮಾಡಿ ಇಟ್ಕೊಂಡು ಈ ಮಂತ್ರನ ಹೇಳ್ಕೊಂಡು ಕೊನೆಯವರೆಗೂ ರುಬ್ಬಿ ಅದನ್ನು ಚೆನ್ನಾಗಿ ಪೌಡ್ರ್ ಥರ ಮಾಡಿ ಅದಕ್ಕೆ ಹಸುವಿನ ತುಪ್ಪ, ನಾನು ಹೇಳಿದ್ನಲ್ಲ ಆ ರೀತಿ ಹಸುವಿನ ತುಪ್ಪ ಅಥವಾ ಅಂಕೋಲೆ ಎಣ್ಣೆ ಇದು ಯಾವ್ದಾದ್ರು ಇದ್ದರೂ ಅದನ್ನು ಕಲಸಿ ನಿಮಗೆ ಎಷ್ಟು ಒಂದು ಇಟ್ಕೊಳ್ಳೋಕ್ಕೆ ಯಾವ ರೀತಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟನ್ನ ಮಾಡಿ ಒಂದು ಡಬ್ಬಿಗೆ ತೆಗೆದಿಕ್ಕೋಬೋದು. ಮತ್ತು ಇನ್ನೊಂದು ಇದಕ್ಕೆ ಏನಪ್ಪ ಅಂತಂದರೆ ಈ ತುಳಸಿ, ಮುಟ್ಟಿದ್ರ ಮುನಿ, ಬಿಲ್ವ, ಬನ್ನಿ, ಎಕ್ಕದ ಬೇರು, ಇನ್ನೂ ಕೆಲವೊಂದಿದ್ದಾವೆ, ಬಂದರಿಕೆ ಅಂತ ಬರ್ತವೆ. ಈ ಬಂದರಿಕೆ ಇನ್ನೂ ಎಲ್ಲ ಕೆಲವೊಂದು ಅವನ್ನೆಲ್ಲ ಹಾಕಿ ಕೂಡ ಒಂದು ನೀವು ಆ ಎಲೆಗಳನ್ನೆಲ್ಲ ಹಾಕಿ ಬೇರುಗಳೆಲ್ಲ ತಂದು ಒಳ್ಳೆಯ ದಿವಸದಲ್ಲಿ ಸಿದ್ಧಿ ದಿನದಲ್ಲಿ ತುಳಸಿ ಬೇರು, ಮುಟ್ಟಿದ್ರ ಮುನಿ ಬೇರು, ಬಿಲ್ವ ಬೇರು, ಬನ್ನಿ ಬೇರು, ಎಕ್ಕದ ಬೇರು, ಇನ್ನು ಸಾಕಷ್ಟು ಇದ್ದಾವೆ. ಆ ಬೇರುಗಳನ್ನೆಲ್ಲ ತಂದು ನೀವು ಆಮೇಲೆ ಬಂದರಿಕೆ ಯಾವ್ದಾದ್ರು ಒಂದು ಬಂದರಿಕೆ ಅಂಥ ಬಂದರಿಕೆಯನ್ನು ತಂದು ಚೆನ್ನಾಗಿ ಅದನ್ನು ಕಲ್ಲಲ್ಲಿ ಹಾಕಿ ನೀವು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಅಥವಾ ಚೆಚ್ಚಿ ಅದನ್ನು ಪೇಸ್ಟ್ ರೀತಿ ಮಾಡ್ಕೋಬೇಕು. ಅದನ್ನು ಸೋಸಿ ಅದೇ ರೀತಿ ಅಂಜನಾ ಕಲ್ಲು, ಕೇಸರಿ, ಗೋರೋಜನ ಎಲ್ಲ ಹಾಕಿ ಕೂಡ ಇಟ್ಕೋಬೋದು. ಇಲ್ಲ ಅಂದರೆ ಬರೀ ಇಷ್ಟರಲ್ಲಿ ಕೂಡ ನೀವು ಮಾಡ್ಕೋಬೋದು. ಅದಕ್ಕೆ ನೀವು ಅಂಜನಾ ಕಲ್ಲಾರು ಸೇರಿಸ್ಕೋಬೋದು. ಇಲ್ಲ ನಾವು ಇಷ್ಟರಲ್ಲೇ ಮಾಡ್ಕೋಬೋದು. ಈ ಒಂದು ಅಂಜನಾ ಅನ್ನೋದು 3 ಥರ ಬರುತ್ತೆ. ಒಂದು ಅದರ ಒಂದು ಬೇರುಗಳನ್ನೆಲ್ಲ ಹಾಕಿ ಎಲೆಗಳ್ನು ಹಾಕಿ ಒಂದು ಮಡಕೆಯಲ್ಲಿ ಹಾಕಿ ಆ ಮಡಕೆ ಮೇಲೆ ಒಂದು ಅದಕ್ಕೆ ಮುಚ್ಚಳ ಇಟ್ಬಿಟ್ಟು ಒಲೆ ಮೇಲೆ ಇಟ್ಟು ಸುಡೋ ಅಂಥದ್ದು. ಒಳಗಡೆ ಅಂದರೆ ಆ ಒಂದು ಮಡಕೆ ಒಳಗೆ ಇಡಬೇಕು. ಮಡಕೆ ಒಳಗೆ ಇಟ್ಟು ಅದ್ರ ಮೇಲೆ ಒಂದು ಮುಚ್ಚಳ ಹಾಕಿಬಿಟ್ಟು ಕೆಳಗಡೆಯಿಂದ ಒಲೆಗೆ ಸೌದೆ ಹಾಕಿ ಸುಡೋ ಅಂಥದ್ದು. ಅಂದರೆ ಆ ಬಿಸಿ ಒಳಗಡೆ ಅದು ಕರಕಲಾಗುತ್ತೆ. ಆ ಕರಕಲು ಆದ ನಂತರ ಅದಕ್ಕೆ ನಿಮಗೆ ಏನು ಬೇಕೋ, ಯಾವ ರೀತಿ ವಸ್ತು ಬೇಕೋ ಆ ರೀತಿ ಹಾಕ್ಕೊಂಡು ಅದನ್ನು ಹಣೆಗಿಕ್ಕೊಳ್ಳೋದು. ಇನ್ನೂ ಒಂದು ಏನಪ್ಪ ಅಂತಂದರೆ ಭೂಮಿ ಒಳಗಡೆ ಅಗೆದು ಬಿಟ್ಟು ಅದೇ ರೀತಿ ಒಂದು ಮಡಕೆ ತೊಗೊಂಡು ಆ ಮಡಕೆ ಹೊರಡೆ ಅಂದರೆ ಶುದ್ಧವಾದ ಮಡಕೆ ಆಗಿರಬೇಕು ಮತ್ತು ಹೊಸ ಮಡಕೆ ಆಗಿರಬೇಕು. ಅದರೊಳಗೆಲ್ಲ ಹಾಕಿಬಿಟ್ಟು ಕೆಳಗಡೆಯೂ ಬೆಂಕಿ ಹಚ್ಚಬೇಕು. ಅದರ ಮೇಲೆ ಇನ್ನೊಂದು ಮಡಕೆ ಇಕ್ಕಿ ಅದರೊಳಗಡೆ ಈ ಒಂದು ಮೂಲಿಕೆಗಳೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಮುಚ್ಚಳ ಕೂಡ ಮುಚ್ಚಿ ಆ ಕೆಳಗಡೆ ಬರೋವಂಥ ಬಿಸಿಯಿಂದ ಇದು ಕರ್ಕಲಾಗುವಂಥದ್ದು. ಇದು 2ನೇದು. 3ನೇದೇನಪ್ಪ ಅಂತಂದರೆ ಈ ಏನು ಪುಡಿ ಮಾಡ್ಕೊಂಡಿರ್ತೀರ ಈ ಪುಡಿನೆಲ್ಲ ಚೆನ್ನಾಗಿ ನುಣ್ಣಗೆ ಮಾಡಿಕೊಂಡು ಒಂದು ಹತ್ತಿ ತೊಗೊಂಡು ಹತ್ತಿನ ಬತ್ತಿ ಥರ ಮಾಡೋದು. ಈ ಒಸಿತಿರಲ್ವ ದೇವ್ರಿಗೆ ದೀಪಕ್ಕೆ ಒಸಿತೀವಲ್ವ ಆ ರೀತಿ ಒಸ್ಬಿಟ್ಟು ಒಂದು ದೀಪದಲ್ಲಿ ತುಪ್ಪ, ಶುದ್ಧವಾದ ತುಪ್ಪ ಹಾಕಿಬಿಟ್ಟು ಅದನ್ನು ಬತ್ತಿ ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ದೀಪ ಹಚ್ಚಿ ಒಂದು ಪ್ಲೇಟ್ ಅದ್ರ ಮೇಲೆ ದಬ್ಬಾಕಬೇಕು. ದಬ್ಬಾಕಿದಾಗ ಅದ್ರಲ್ಲಿ ಬರುತ್ತೆ 2 ಹೊಗೆ. ಆ ಸುಟ್ಟಿ ಬರುತ್ತಲ್ಲ, ಸುಡ್ತಾ ಬರುತ್ತಲ್ಲ ಆ ಹೊಗೆನ ನೀವು ಕಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಡಬ್ಬಿಲಿ ಹಾಕ್ಕೊಂಡು ನಿಮಗೆ ಬೇಕಾದಂಥ ವಸ್ತುಗಳಿಗೆ ಆ ಹಣೆಯಲ್ಲಿ ನೀವು ಇಟ್ಕೊಂಡು ಹೋಗೋ ಅಂಥದ್ದು. ನೋಡಿ, ಇದು 3-4 ಈ ರೀತಿ ಕೂಡ ಬರುತ್ತೆ. ಎಲ್ಲ ಅವಾಗ ಮಾಡ್ತಿದ್ದೆಲ್ಲ ಅದೇ ರೀತಿ. ಈಗೆಲ್ಲ ಆ ರೀತಿ ಸೌದೆ ಮತ್ತು ಒಲೆಗಳು ಎಲ್ಲ ಇಲ್ಲ. ಎಲ್ಲ ಕಡೆಯೂ ಗ್ಯಾಸ್ ಇರೋದ್ರಿಂದ ಅದಕ್ಕೆ ಅನುಕೂಲ ಇರೋರು ಮಾತ್ರ ಆ ರೀತಿ ಮಾಡ್ಕೋಬೋದು. ಇಲ್ಲಿ ಸಿಟಿ ಕಡೆ ಮಾಡ್ತೀವಿ ಒಲೆಯಲ್ಲಿ ಅಂತಂದರೆ ಅದೆಲ್ಲ ಕಷ್ಟ ಆಗುತ್ತೆ. ಅದು ತಕ್ಕನಾಗಿ ನೀವು ಮಾಡ್ಕೋಬೋದು. ಇನ್ನೂ ಅದರೊಳಗೆ ನಿಮಗೇನಾದರೂ ಐಡಿಯಾ ಬಂತು ಅಂದರೆ ಕೂಡ ಮಾಡ್ಕೋಬೋದು. ಇದಂತೂ ಒಂದು ಅದ್ಭುತವಾದಂಥ ಒಂದು ಇದು. ಈ ಅಂಜನಕ್ಕೆ ಕೂಡ ನಾನು ಮೊದಲೇ ಹೇಳಿದೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬರುತ್ತೆ ಅಂತಂದ್ಬಿಟ್ಟು. ಶತ್ರುನಾಶಕ್ಕೆ ಒಂದು ಬರುತ್ತೆ, ಉಚ್ಚಾಟನೆಗೆ ಒಂದು ಬರುತ್ತೆ, ಸ್ತಂಭನಕ್ಕೊಂದು ಬರುತ್ತೆ ಅಂತಲೂ ಹೇಳಿದ್ದೀನಿ. ಮತ್ತು ನಿಮಗೆ ವಶೀಕರಣ ಕೂಡ ಒಂದೊಂದು ರೀತಿ ಒಂದೊಂದು ಬರುತ್ತೆ. ಈ ರೀತಿಯೂ ಒಂದೊಂದು ಗಿಡಮೂಲಿಕೆಗಳಲ್ಲಿ ಒಂದೊಂದು ರೀತಿ ಆಕರ್ಷಣೆ ಬರುತ್ತೆ. ನಾನು ಈಗ ಮೊದಲೇ ಹೇಳಿದೆ ಅದೇ ರೀತಿ ಒಂದೊಂದು ವಸ್ತುಗಳಲ್ಲಿ ಒಂದೊಂದು ಆಕರ್ಷಣೆ ಬಂದಾಗ ಆವಾವ ಕೆಲಸಗಳು ಆವಾವ ಇದರಲ್ಲಿ ಆಗುತ್ತೆ. ಅದೇ ರೀತಿ ಆವಾವ ಒಂದು ಅಂಜನ ತಯಾರು ಮಾಡಬೇಕಾದ್ರೆ ಅದರದ್ದೇ ಆದಂಥ ಒಂದು ಮಂತ್ರಗಳು ಬರುತ್ತೆ. ನೀವು ಈಗ ನಾನು ಇಲ್ಲೇನು ತೋರಿಸ್ತಾ ಅದನ್ನು ನೋಡಲಿಕ್ಕೆ ಅಂಜನಾದೇವಿದು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಶತ್ರುನಾಶಕ್ಕೆ ಅಥವಾ ಮೂಲಿಕೆಗಳಿಂದ ಮಾಡ್ಕೊಳ್ತೀವಿ, ಸರ್ವಸಿದ್ಧಿಗೆ ಮಾಡ್ಕೊಳ್ತೀವಿ ಅಂದರೆ ಅದಕ್ಕೆ ಆದಂಥ ಒಂದು ಮಂತ್ರಗಳಿರುತ್ತೆ. ಈ ಮಂತ್ರಗಳನ್ನ ನೀವು ಇದಕ್ಕೆ ಇಷ್ಟೇ ಅಷ್ಟೇ ಅಂತ ಹೇಳಿ ನಾನು ಮೊದಲೇ ಹೇಳಿದೆಯಲ್ವಾ,
ಮೊದಲು ನೀವು ಏನು ಅದನ್ನು ಕಾರ್ಯಕರ್ತರಾಗಿರ್ತೀರ ಅಲ್ಲಿಂದ ಹಿಡಿದು ಕೊನೆಯವರೆಗೂ ಅದನ್ನು ಮಂತ್ರ ಹೇಳ್ತಾನೆ ಇರಬೇಕು, ಅದು ಮುಗಿಯೋವರೆಗೂ. ಅದೇನು ಪ್ರೊಸೆಸರ್ ಮಾಡ್ತೀರಾ ಅಥವಾ ನೀವೇನು ಅದನ್ನು ಪ್ರಯೋಗ ಮಾಡ್ತಿರ್ತೀರಲ್ವ ಅಲ್ಲಿವರೆಗೂ ನೀವು ಅದನ್ನು ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಇದನ್ನು ಹೇಳ್ತಾನೆ ಇರಬೇಕು. ಆವಾಗ ಇದು ಒಳ್ಳೆ ಸಿದ್ಧಿ ಆಗುತ್ತೆ. ಅಂದರೆ ದಿನ ಕೂಡ ಒಳ್ಳೆ ಸಿದ್ಧಿ ದಿನ ನೋಡಿ ಮಾಡಬೇಕು. ಯಾವಾಗ ಅಂದರೆ ಅವಾಗ ಮಾಡೋಂಗಿಲ್ಲ. ಇದು ಗ್ರಹಣಗಳಲ್ಲಿ, ಗ್ರಹಣ ಅಂದರೆ ಹುಣ್ಣಿಮೆ, ಅಮಾವಾಸ್ಯೆ, ಈ ರೀತಿ ಪುಷ್ಯ ನಕ್ಷತ್ರದಲ್ಲಿ, ರವಿ ಪುಷ್ಯ, ಗುರು ಪುಷ್ಯ, ಈ ರೀತಿ ಇಂಥದ್ರ ಸಮಯದಲ್ಲಿ ಇದನ್ನು ಶುದ್ಧಿ ದಿವಸದಲ್ಲಿ ಇದನ್ನು ಮಾಡಿದಾಗ ಇದಕ್ಕೆ ಭಾಳ ಒಂದು ಶಕ್ತಿ ಬರುತ್ತೆ. ಮತ್ತು ಇದನ್ನು ಮಾಡಿ ಇಟ್ಬಿಟ್ಟೆ ಮುಗೀತು ಅನ್ನಬಾರ್ದು. ಇದನ್ನು ಅಂಥ ಒಂದು ಸಮಯದಲ್ಲಿ ಏನಿರುತ್ತೆ ಅಂಥ ಸಮಯದಲ್ಲಿ ಒಳ್ಳೆ ಸಿದ್ಧಿ ದಿವಸ ಮತ್ತೆ ತೆಗೆದು ಅದಕ್ಕೆ ಶಕ್ತಿನ ತುಂಬ್ತಾ ಇರಬೇಕು. ಆ ಶಕ್ತಿ ತುಂಬ್ತಾ ಇದ್ದಾಗ ಅದೇನಾಗುತ್ತೆ, ಪವರ್ಫುಲ್ ಆಗುತ್ತೆ. ಪವರ್ಫುಲ್ ಆದಮೇಲೆ ಅದು ಯಾರಿಗೆ ಕೊಟ್ಟರು ನೀವು ಒಳ್ಳೆ ಕೆಲಸ ಮಾಡುತ್ತೆ. ಮತ್ತು ಅದ್ರದ್ದು ಕಾರ್ಯ ಏನೇನು ಮಾಡಬೇಕು ಆವಾಗ ಅದರಲ್ಲಿ ಒಂದು ಶಕ್ತಿ ಬಂದಾಗ ನಿಮ್ಮ ಕೆಲಸಗಳನ್ನ ಅದು ಸಿದ್ಧಿ ಮಾಡಿಕೊಡುತ್ತೆ. ಇದು ಈ ರೀತಿ ಇರುತ್ತೆ ವೀಕ್ಷೆ. ಇನ್ನೂ ಸಾಕಷ್ಟು ಥರದಲ್ಲಿದ್ದಾವೆ. ಹಾಗಾಗಿ ಇದನ್ನು ಕೇಳ್ತಾ ಇರೋದ್ರಿಂದ ಭಾಳ ಜನ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಡಿ ಅನ್ನೋದ್ರಿಂದ ನಾನು ಇದನ್ನು ಮಾಡಿದ್ದೀನಿ. ಮಾಡೋರು ಸಾಕಷ್ಟು ಜನ ಮಾಡಿಕೊಳ್ಳಿ ಅನ್ನೋ ಥರ. ಅದರಲ್ಲಿ ಕೂಡ ನಾನಾ ರೀತಿ ಕೂಡ ಮಾಡ್ಬೋದು. ನಾನು ಒಂದಿಷ್ಟು ಮಾಡಿದೆ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಇಲ್ಲಿ ಅಷ್ಟು ಇದಾಗೆಲ್ಲ ಮಾಡಲಿಕ್ಕಾಗಲ್ಲ. ಒಂದಷ್ಟು ಕರ್ಕು ಮಾಡಿ ಇಟ್ಟಿದ್ದೀನಿ ನಾನು ಅಷ್ಟೇ. ನೋಡಿ, ಈ ರೀತಿಯಾಗಿರುತ್ತೆ. ಇದು ಕರಕು ಮಾಡಿ ಇಟ್ಟಿರುವಂಥದ್ದು. ನೋಡಿ, ಈ ರೀತಿಯಾಗಿ ಇರುತ್ತೆ ಇದು. ಈ ರೀತಿ ಇದು ಬೆಳ್ಳಿದು ಡಬ್ಬ. ಇದರೊಳಗೆ ಒಂದು ಸ್ವಲ್ಪ ಮಾಡಿದ್ದೀನಿ ನಾನು. ಇದು ಇನ್ನೂ ಇದಾಗಿದೆ, ಇನ್ನೂ ಅದನ್ನು ರೆಡಿ ಮಾಡಿಲ್ಲ. ಅದು ಕೆಲವೊಂದು ಆಯಿಲು ಅಂದರೆ ನಾನು ಹೇಳ್ದಂಗೆ ಆ ರೀತಿ ಆಯಿಲ್ ಯಾವುದೂ ಸಿಗ್ತಾ ಇಲ್ಲ. ಅದನ್ನು ಹಾಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಸಾಕಷ್ಟಿದೆ, ಕೆಲವೊಂದು ಈ ರೀತಿ ಬರುತ್ತೆ. ಇದು ರೀತಿ ಇದ್ದಾಗ ನಿಮಗೆ ಹಣೆಗೆ ಹಚ್ಕೊಳ್ಳೋಕ್ಕೆ ನಿಮಗೆ ಚೆನ್ನಾಗಿರುತ್ತೆ. ಈ ರೀತಿ ಬರುತ್ತೆ. ನೀವು ತಗೊಂಡು ಅದನ್ನು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಇಟ್ಕೊಂಡು ಹೋಗ್ಬೋದು. ಮತ್ತು ಇದು ಎಲ್ಲ ಮಾಡೋಕ್ಕೆ ಎಲ್ಲರೂ ಮಾಡಲಿಕ್ಕಾಗಲ್ಲ ಇದನ್ನು. ಯಾಕೆ ನಾನು ಇದನ್ನು ಹೇಳಲೇಬೇಕು. ಸುಮ್ಮನೆ ಆಸೆಗೆ ಎಲ್ಲರೂ ಮಾಡಿ ಅದು ಕೆಲಸ ಆಗಿಲ್ಲ ಅಂದರೆ ನಮಗೂ ಒಂದು ಏನೋ ತೋರಿಸೋರು ಏನೂ ಆಗಿಲ್ಲ ಅಂದ್ಕೊತೀರಾ. ಇದಕ್ಕೆಲ್ಲ ದೀಕ್ಷೆ ಆಗಿರಬೇಕು. ಮತ್ತು ನೀವು ದೀಕ್ಷೆ ಆಗಿದ್ದರೂ ಆ ಗುರುಗಳದ್ದು ಒಂದು ಅವ್ರಿಗೆ ಹೇಳಿಬಿಟ್ಟು ನೀವು ಮಾಡಬೇಕು. ಈಗ ನಾವು ಕಲ್ತಿರ್ತೀವಿ, ಕಲ್ತ ಮೇಲೆ ನಾವು ಒಂದು ಏನೋ ಒಂದು ಮಾಡ್ತಿದ್ದೀವಿ ಅಂದಾಗ ಅವರಿಂದ ಏನು ಪಡ್ಕೊಂಡಿರ್ತೀವಲ್ವ ಅವರಿಂದ ನೀವು ಒಂದು ಆಶೀರ್ವಾದ ತಗೊಂಡು ಈ ಥರ ನಾನು ಮಾಡ್ತಾಯಿದ್ದೀನಿ, ನಾನು ಸಿದ್ಧಿ ಆಗಬೇಕು ಅಂತ ಆಶೀರ್ವಾದ ಮಾಡಿ ಅಂತ ಹೇಳಿ ಅವ್ರಿಗೊಂದು ಮಾತು ತಿಳಿಸಿ ನೀವು ಇದು ಮಾಡಿದಾಗ ನಿಮಗಿದು ಕೆಲಸ ಅಂತ ಅನ್ನೋದಾಗುತ್ತೆ. ಇದು ಏನೂ ಇಲ್ಲದೆ ಇದನ್ನು ಮಾಡ್ತೀವಿ ಅಂದರೆ ಯಾವುದೇ ರೀತಿ ಅಲ್ಲಿ ಸುಮ್ಮನೆ ಹಣನೂ ವೇಸ್ಟು, ಸಮಯನೂ ವೇಸ್ಟ್ ಆಗಿಬಿಡುತ್ತೆ. ಇದನ್ನು ತಿಳ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಮತ್ತು ಇದು ಯಾರಿಗಾದರೂ ಒಂದು ಇಷ್ಟ ಇದೆ ಈ ರೀತಿ ಮಾಡ್ಬೋದು, ಹೌದು ಇದೆ ಅನ್ನೋದಿದ್ದರೆ, ನಂಬಿಕೆ ಇದ್ದರೆ ಇದನ್ನು ನೋಡಿ. ಸುಮ್ಮನೆ ನಂಬಿಕೆ ಇಲ್ಲದೆ ಏನೋ ಹೇಳಿ ಏನೋ ಮಾತಾಡೋದು ಬೇಡ ಅಂತ ಹೇಳ್ತೀನಿ ವೀಕ್ಷಕರೇ. ದಯವಿಟ್ಟು ಇದನ್ನು ಆ ರೀತಿ ದೀಕ್ಷೆ ತೊಗೊಂಡು ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡ್ಕೊಂಡೋಗಿ ಖಂಡಿತ ಇದು 100% ನಿಮಗೆ ಕೆಲಸ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ, ಇದುವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.